ಆಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ, ಸುಮಾರು ಜನರ ಬಗ್ಗೆ ನೀವು ದೂರು ಕೊಟ್ಟಿರೋದ್ರ ಬಗ್ಗೆ. ನಾನು ಏನಕ್ಕೆ ಬಂದೆ ಅಂದ್ರೆ ಇವತ್ತು ಆ್ಯಕ್ಚುಲಿ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕು ಅಂದರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ. ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯಿದಿರ ಬಗ್ಗೆ, ಯಂಗ್ಸ್ ಅಂದರೆ ಸ್ತ್ರೀ ಅಂದರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬ ಕೆಟ್ಟದಾಗೆ. ನೀವು ನೋಡಿದ್ದೀರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ, ಎಷ್ಟು ವರ್ಸ್ಟಾಗಿ ಅವನು ಅಂದರೆ ಎಜುಕೇಷನ್ ಇಲ್ಲದೇ ಇರೋ ರೀತಿ ಮಾತಾಡಿದ್ದಾರೆ ಅವರು. ವೈ ನಾನು ಕೇಳೋದು ವೈ, ಯಾಕೆ, ಏನಕ್ಕೆ? ನಿಮ್ಗೆ ಚೇಂಬರ್ ಇರಲಿಲ್ವಾ? ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ? ನಮಗೂ ಮಾತಾಡೋಕ್ಕೆ ಬರ್ತದೆ. ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ 100ರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ. ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನಪದ, ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ಅವ್ರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್. ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ, ಯಾವತ್ತೂ ಇಳಿಯೋಕ್ಕೆ ಹೋಗೋದು ಇಲ್ಲ ನಾನು. ಅವ್ರೇನೋ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು, ಏನೇನೋ ಇದ್ರಾಗೆ ಅದು ಹಂಗೆ ಹಿಂಗೆ, ಅದು ಒಬ್ಬರ ಬಗ್ಗೆ ಮಾತಾಡಿದ್ರು. ಓಕೆ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು, ಸರಿ ನಾನು ಹೋಗ್ತೀನಿ, ಕೋರ್ಟ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯಿತು. ಪ್ರತಿಯೊಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿಯೊಬ್ಬರ ಬಗ್ಗೆ ಮಾತಾಡಿದ್ದಾರೆ. ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ, ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ, DK ಸಾಹೇಬ್ರ ಬಗ್ಗೆ. ಅಂದರೆ ಸೋ ಮೆನಿ. ಸರಿ, ಓಕೆ, ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ, ಅವ್ರವ್ರದ್ದೇನೋ ಇರ್ತದೆ, ಅವ್ರವ್ರು ಹೇಳ್ಕೊತಾರೆ, ತೊಂದರೆ ಇಲ್ಲ, ನನಗೇನು ಯಾರ ಇದು ಇಲ್ಲ, ಅಭ್ಯಂತರ ಇಲ್ಲ. ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ, ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು. ನಾನು ಕೇಳೋದು, ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು, ಆಯಿತಾ? ಇವತ್ತೂ 100 ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ, ಆಯಿತಾ? ನಿಮ್ಗಳ ಮುಖಾಂತರ 100 ಜನ ಕೆಪಾಸಿಟಿ ಇದೆ, ದೇವ್ರು ಕೊಟ್ಟಿಯಾನೆ. ಇವ್ರಿಗೇನು ಯೋಗ್ಯತೆ ಇದೆ? ಫಸ್ಟ್ ಆಫ್ ಆಲ್ ತಾಯಿದಿರ ಬಗ್ಗೆ ಮಾತಾಡ್ತಾರೆ, ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ರಿಲೀಸ್ ಆಗಿ ದುಡ್ಡಾಗುತ್ತೆ. ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ, ಅವ್ರಿಗೇನು ಗೊತ್ತು? ಬೆಳಿಗ್ಗೆ ಸುರೇಶ್ ಅವ್ರು ಫೋನ್ ಮಾಡಿದ್ರು ನನಗೆ, NM ಸುರೇಶ್ ಅವರು ಫೋನ್ ಮಾಡಿಬಿಟ್ಟು, ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ, ಬರಲ್ಲ ಸರ್ ನಾನು ಪ್ರೆಸ್ ಮೀಟ್ ಮಾಡಲ್ಲ ಸರ್ ನಾನು ಅಂತ. ಇಲ್ಲ ಸರ್ ನಾನೇ ಹೋಗ್ತೀನಿ, ಚೇಂಬರ್ಗೆ ಹೋಗ್ತೀನಿ, ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ. ಮನೋಹರ್ ಸರ್ ಫೋನ್ ಮಾಡಿದ್ರು ನನಗೆ. ಮನೋಹರ್ ಸರ್ ಫೋನ್ ಮಾಡ್ಬಿಟ್ರು, ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅವನೇ ಅಂತ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾನೆ, ಅವನೇನು ಸರ್ ಊರಲ್ಲಿ ಇದ್ದೀನಿ ಅಂತೇಳಿ ಸರ್ ಅವನಿಗೆ, ಯಾರು ಸರ್ ಅವನು, ಲೂಸಾ ಸರ್ ಅವನು ಅಂತ ಕೇಳ್ತಾರೆ. ಅಂದರೆ ಮಾತಾಡೋ ಲಿಗ ಇಟ್ಕೊಂಡು ಮಾತಾಡಬೇಕು. ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ? ಪ್ರತಿಯೊಬ್ಬನೂ ಅಷ್ಟೇ. ನಂದೇನಿದೆ, ನನ್ನ ಕರ್ತವ್ಯ, ನಾನು ಅಷ್ಟು ಮಾತ್ರ ಮಾತಾಡಬೇಕು. ಬಟ್ ಅಷ್ಟು ಕೀಳಾಗಿ, ಅಷ್ಟು ತುಚ್ಛವಾಗಿ, ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ದಿಸ್ ರಾಂಗ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ, ನನ್ನ ದುಡ್ಡು ತಗೊಂಡು ಅವ್ರು ಅದಕ್ಕೇ ತೀರೋಗ್ಬಿಟ್ಟು, ಏನ್ರಿ ಇದು ಮಾತಾಡೋದು? ಇದ್ದಾಗ ಮಾತಾಡ್ಬೇಕೈತೆ ಎದುರುಗಡೆ ಹೋಗಿ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾರೆ, ಪಾಪ ಅವರು ಜೈಲಲ್ಲಿದ್ದಾರೆ, ಆರಾಮಾಗಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಅವ್ರ ಸಂಸಾರ ಅವ್ರಿಗೆ ಗೊತ್ತು, ಇದ್ದಾಗ ಮಾತಾಡ್ಬೇಕಾಗಿತ್ತು. ನನ್ನ ಬಗ್ಗೆ ಮಾತಾಡ್ತಾರೆ, ಯಾರೋ ನೀನು ಬಾ ಇಲ್ಲಿ ಬಾ ಬನ್ರಿ ಎಲ್ಲಿ ಬರ್ತೀರಾ? ಎಲ್ಲಿ ಬರೋಕ್ಕೆ ಸಾಧ್ಯ ನೀವು? ನನ್ನ ಮನೆ ಚಂದ್ರಲೇಔಟು, ನನ್ನ ಆಫೀಸ್ ಚಂದ್ರಲೇಔಟು, ನನ್ನ ತೋಟ ಬಂದ್ಬಿಟ್ಟು ಮದ್ದೂರು, ಇಡೀ ಕರ್ನಾಟಕಕ್ಕೆ, ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಾ ಗುರು ಅಲ್ವಾ? ನೀನು ಕರೆದಾಗ ನೀನೇನಾರು ಆ ಥರ ತುಂಬ ನ್ಯೂಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂಸೆನ್ಸ್ ಮಾಡ್ತೀನಿ. ನನಗೆ ದೇವ್ರು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ, ಬಟ್ ಮಾಡಲ್ಲ. ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ. ಆ ಥರ ಯಾರೂ ಮಾಡಬಾರ್ದು, ಮಾಡಂಗಿಲ್ಲ ದಯವಿಟ್ಟು. ಆಮೇಲೆ ಒಂದು ಏನು ಗೊತ್ತಾ, ಸೊ ಅವತ್ತು ಎಲ್ಲರೂ ಮೀಡಿಯಾ ಎಲ್ಲ ಇದ್ದೀರಾ. ಸೊ ನಾನು ಎಲ್ಲರಿಗೂ ಹೇಳಲ್ಲ, ಯಾಕೆಂದರೆ ಅದೊಂದು ತಿಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸ್ಲೂಬೇಡಿ. ನೀವು ಎಲ್ಲರೂ ಇದ್ದೀರಾ, ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು. ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ, ಬೇರೆಯವ್ರ ಬಗ್ಗೆ, ನೀವು ಅಲ್ಲೇ ಕ್ವಶನ್ ಕೇಳ್ಬೋದು, ನೀವು ಅಲ್ಲೇ ಬೈಬೋದು ಅಲ್ವಾ? ಅಲ್ಲೇ ತಿದ್ದಿ ಹೇಳ್ಬೋದು. ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮಂಥವ್ರನ್ನಾಗಲಿ, ಪ್ರತಿಯೊಬ್ಬ ರಾಜಕೀಯ ಆಗಲಿ, ಪೊಲಿಟಿಕ್ಸ್ ಏನೇ ಆಗಲಿ, ಸಮಾಜದಲ್ಲಿ ಸರಿ ದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ. ಇವತ್ತು ನಮ್ಮನ್ನು ಕರ್ಕೊಬಂದು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಬಿಕಾಸ್ ಆಫ್ ಯು, ನಿಮ್ಮಿಂದನೇ. ನೀವಿಲ್ಲ ಅಂದ್ರೆ ನಾವೇನೂ ಇಲ್ಲ, ಬೇಸಿಕಲಿ ಝೀರೋ. ಯಾಕಂದರೆ ತಲುಪಿಸಿದ್ರ ಮನೆಗೆ, ಇವ್ನು ಪ್ರೇಮ್ ಕಣಯ್ಯ, ಇವರು ಪುನೀತ್ ರಾಜ್ಕುಮಾರ್ ಕಣಯ್ಯ, ಇವರು ದರ್ಶನ್ ಕಣಯ್ಯ, ಇವರು ಕಿಚ್ಚ ಸುದೀಪ್ ಕಣಯ್ಯ ಅಂತ ತಲುಪಿಸಿದ್ರ ಮನೆಗೆ. ಸೊ ನಿಮ್ಗೆ ಅಧಿಕಾರ ಇದೆ, ಕೇಳೋ ಅಧಿಕಾರನೂ ಇದೆ, ಹೇಳೋ ಅಧಿಕಾರನೂ ಇದೆ. ಅಂಥದ್ರಲ್ಲಿ ಆ ಥರ ಯಾರಾದರೂ ಕೇಳಿದಾಗ, ಆ ಥರ ತುಂಬ ನ್ಯೂಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ, ದಯವಿಟ್ಟು ಕ್ಯಾಮ್ರಕ್ಕೆ ಆಫ್ ಮಾಡಿಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ? ಯಾಕೆ ಮಾಡಲ್ಲ ಸರ್? ಈಗ ಕನ್ನಡ ಚಿತ್ರೋದ್ಯಮದಲ್ಲಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ, ಅದಕ್ಕೆ ಈ ತರದ ಗೊಂದಲಗಳಾಗ್ತದೆ ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಚಿತ್ರೋದ್ಯಮದಲ್ಲೂ ಕೂಡ ಅಂತ ಕೊರತೆ ಕಾಣಿಸ್ತಿದೆಯಾ? ಅದಕ್ಕೆ ಈ ತರದ ಮಾತುಗಳೆಲ್ಲ ಶುರು ಆಗ್ತಿದೆಯಾ, ಹೇಗೆ ಅಂತ? ಇಲ್ಲ, ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ. ನಾನು ಉದಾಹರಣೆಗೆ ಈಗ ಅವ್ರವ್ರು ಯಾರ್ಯಾರ್ದೋ ದುಡ್ಡು ಇಸ್ಕೊಂಡಿರ್ಬೋದು, ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. ಓಕೆ, ನಾನು ತಗೊಂಡಿದ್ದೆ, ಕೊಟ್ಟೆ,
ಸಿನಿಮಾ ಮಾಡಲಿಲ್ಲ, 2 ಇಯರ್ಸು 3 ಇಯರ್ಸು ಸಿನಿಮಾ ಮಾಡಲಿಲ್ಲ, ಬರಲಿಲ್ಲ. ಆದ್ರೂ ಸರಾಗೋವಿಂದವ್ರು ಒಂದು ಮಾತು ಹೇಳಿದ್ರು, ಪ್ರೇಮ್ ಅವ್ರು ಏನೋ ಕಷ್ಟ ಇಲ್ಲದೇ ಕೊಟ್ಬಿಡಿ ಪ್ರೇಮ್ ಅವ್ರೆ. ಕೊಟ್ಟೆ ನಾನು ಅವ್ರಿಗೆ. ಓಕೆ, ಊಟ ಮಾಡೋದು ಕೊಡ್ಬೇಕಾ, ಕರೆಂಟ್ ಬಿಲ್ ಕಡೋಕ್ಕೆ ಕೊಡ್ಬೇಕಾ ಅವ್ರುಗಳಿಗೆ? ಆಯ್ತಾ, ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದು ಇಲ್ಲಿ ಕುಂತ್ಕೊಂಡು ಇದು ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರುವಾಯಿತು ಅನ್ನೋದಕ್ಕೆ ಇದೇ ನಿಮ್ಮ ಕ್ವಶನ್. ಅಂದರೆ ಯಾರೂ ಸ್ಟ್ರಾಂಗ್ ಇಲ್ಲ. ಇದೇ ಅಂಬರೀಷ್ ಅಣ್ಣ ಇದ್ದಿದ್ರೆ, ಇದೇ ಬಂದ್ಬಿಟ್ಟು ಅಮ್ಮ ಇದ್ದಿದ್ರೆ, ಯಾರಾದ್ರೂ ಕರೆದು ಬೈತಿದ್ರಾ, ಮಾತಾಡ್ತಿದ್ರಾ, ಯಾರಾದ್ರೂ ಹೇಳ್ತಿದ್ರಾ, ಬೆಲ್ಡ್ ಮಾಡಿ ತೋರಿಸ್ತಿದ್ರಾ, ಲವ್ ಬರ್ರ ಇಲ್ಲಿ ಯಾಕ್ರೋ ನಮ್ಮ ಮನೆ ಮರ್ಯಾದೆ ಇಟ್ಕೊಂಡು? ಯಾಕಂದ್ರೆ ಮನೆ ಅಂತೀವಲ್ವಾ, ನಮ್ಮ ಮನೆ ಅಂತೀವಿ. ಚಿತ್ರರಂಗ ಒಂದು ಮನೆ, ಇದು ಫಿಲ್ಮ್ ಚೇಂಬರು ಒಂದು ನಮಗೆ ತಾಯಿ ಸ್ಥಾನದಲ್ಲಿರೋದು ಇದು ಅಂತ ಹೇಳ್ತೀವಲ್ಲ. ಸೊ ಕೇಳ್ಬೋದಲ್ವಾ, ಮಾತಾಡ್ಬೋದಲ್ವಾ? ಯಾಕೆ ಕೇಳಲಿಲ್ಲ ಅವರು? ಆಮೇಲೆ ನಾನು ಹೇಳೋದು, ಒಂದು ಸರಿ ಯಾರಾದರೂ ಈ ಥರ ನ್ಯೂಸೆನ್ಸ್ ಮಾಡಿದಾಗ, ಯಾರಾದರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರಬೇಕು, ಬಂದು ಕೇಳ್ಬೇಕೆ, ಕರೀರಿ, ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡಿ. ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟಾಗ ಮಾತಾಡ್ತೀಯ ಕಣ್ರಿ, ಕರೀರಿ ಅಂತ ಕುಂದಿಸ್ಕೊಂಡು ಮಾತಾಡೋ ಧೈರ್ಯ ಯಾರಿಗಿದೆ? ಮಾಡ್ಬೇಕೀಗ, ಚೇಂಬರ್ ಮಾಡ್ಬೇಕೀಗ. ಒಬ್ಬ ಅಮ್ಮ ಕೂತಿಯಾರೆ, ಜಯಮಾಲಮ್ಮ ಕೂತಿಯಾರೆ, ಈಗ ಚೇಂಬರ್ ಮಾಡ್ಬೇಕು, ಫಿಲ್ಮ್ ಚೇಂಬರ್ ಮಾಡ್ಬೇಕೀಗ. ಅಲ್ಲಲ್ಲ, ಈಗ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಬಂದು ಲೆಟರ್ ಕೊಟ್ಟಿದ್ದೀನಿ, ನಿರ್ಮಾಪಕ ಸಂಘದವ್ರಿಗೂ ಲೆಟರ್ ಕೊಡ್ತಾ ಇದೀವಿ. ಕೊಟ್ಟಿದ್ದೀನಪ್ಪ ಮಗ? ನಿರ್ಮಾಪಕ ಸಂಘದಲ್ಲಿ ಲೆಟರ್ ಮಾಡಿದ್ದೀವಿ, ಅವ್ರಿಗೂ ಹೋಗ್ತಾ ಇದೆ. ಆಯ್ತಾ, ನಿರ್ಮಾಪಕರ ಸಂಘದಿಂದ ಯಾರೋ ಏನೋ ಒಂದು ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸಡನ್ ಆಗಿ ಎಲ್ಲ ಎದ್ಬಿಟ್ಟು ಕೇಸ್ ಹಾಕಿದ್ರಲ್ವಾ. ಈಗ ಒಬ್ಬ ನಿರ್ದೇಶಕನ ಬಗ್ಗೆ ಮಾತಾಡಿದ್ದಾರೆ, ಒಬ್ಬ ಅಲ್ಲ, ಅರ್ಜುನ್, ನಾನು, ಆಮೇಲೆ ಅಪ್ಪು ಅವ್ರ ಬಗ್ಗೆ, ಕಲಾವಿದರ ಬಗ್ಗೆ, ಎಲ್ಲರ ಬಗ್ಗೆ ಮಾತಾಡಿ. ಯಾರು ಬರ್ತಾರೆ? ಯಾರು ಬಂದ್ರಿ ಸರ್? ಯಾರಾದ್ರೂ ಬಂದ್ರ ಸರ್? ಟಾರ್ಗೆಟ್ ಮಾಡೋದಕ್ಕೆ ಈಗ ದುಡ್ಡಿನ ವ್ಯವಹಾರ ಆಯ್ತು, ಕ್ಲಿಯರ್ ಮಾಡಿದೆ. ಅದಾದ್ಮೇಲೆ ಮುಂದಿನ ಸಿನಿಮಾ ಇದೆ, ಅದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಆಯ್ತು ಅಲ್ವಾ. ಧ್ರುವ್ ಬಗ್ಗೆ KVN ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ಗುರು, ಒಂದು ಸಿನಿಮಾ ಮಾಡಿದಾಗ ನಾನು ಕರಿಯಾ ಸಿನಿಮಾಯಿಂದ ಹಿಡಿದು ಟಿಲ್ ಟುಡೇ KD ವರ್ಗುನು ಒಂದೇ. ಏನಂತ, ಒಂದು ಸಿನಿಮಾ ಮಾಡಿದಾಗ ಇನ್ನೊಂದು ಸಿನಿಮಾ ಅದು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಿ ಪ್ರೊಡ್ಯೂಸರ್ಗೆ ದುಡ್ಡು ಹೋದ್ಮೇಲೆ ಇನ್ನೊಂದು ಸಿನಿಮಾ ಮಾಡೋದು ನಾನು. ಅಲ್ಲಿವರೆಗೂ ಇವತ್ತಿನವರೆಗೂ ಮಾಡಿಲ್ಲ. ಇಡೀ ಚಿತ್ರರಂಗ ಗೊತ್ತು, ಮೀಡಿಯಾದವ್ರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದನ್ನ KD ಅನ್ನೋ ಸಿನಿಮಾನ ತಗೊಂಡ್ಬಿಟ್ಟು ನಾನು 3 ವರ್ಷದಿಂದ ಮಾಡ್ತೇನೆ. ಹಂಗಿದ್ರೆ ನಾನು 3 ವರ್ಷದಿಂದ ವೇಸ್ಟ್ ಅಲ್ಲ ನನ್ನ ಟೈಮು. ಏನು ಕೇಳಿನ ಇರೋದು? ಪ್ರೊಡ್ಯೂಸರ್ಗೆ ನೋವು ಆಗಬಾರ್ದು, ನನ್ನಿಂದ ತೊಂದರೆ ಆಗಬಾರ್ದು. ನಾನು ಅವ್ರು ರೆಡಿ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ತೊಗೊಂಡೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡಿ ಅದೇ ಕೊಟ್ಟೋಗಿ ಇನ್ನೊಂದು ಸಿನಿಮಾಗೆ ಹೋಗ್ತೀನಿ ನಾನು. ಅದು ನಮ್ಮ ಇಷ್ಟ ರೀ. KVN 100 ಕೋಟಿ ಮಾಡ್ತಾರೋ, 200 ಕೋಟಿ ಮಾಡ್ತಾರೋ, 500 ಕೋಟಿ ಮಾಡ್ತಾರೋ, ಅದು KVN ಅವ್ರದ್ದು, KVN ಸಂಸ್ಥೆಯವ್ರದ್ದು. ಅದು ನೀವು ಯಾರು ಮಾತಾಡೋಕ್ಕೆ? ನನ್ನ ಸಿನಿಮಾ ಬಗ್ಗೆ ನೀವು ಯಾರು ಹೂ ಅರಿವು ಮಾತಾಡೋಕ್ಕೆ? ಅದನ್ನ ಜನ ಮಾತಾಡ್ತಾರೆ. ಈಗ ದುಡ್ಡಿನ ವ್ಯವಹಾರ ಕೊಟ್ಬಿಟ್ಟಿದ್ದೀವಿ, ಕೊಟ್ಟರು ನಿಮ್ಮ ಹೆಸರು ಏನಕ್ಕೆ ತೆಗೆದ್ರು ಅಂತ ನಾನು ಅದನ್ನೇ ಕೇಳ್ತಾ ಇರೋದು. ಅದನ್ನೇ ನನ್ನ ಹೆಸರು ಪ್ರತಿ ಸಾರಿ ಈ ಥರ ನ್ಯೂಸೆನ್ಸ್ ಆದಾಗ ಅದಕ್ಕೆ ಬಂದಿದ್ದು ನಾನು. ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ನಾನು, ನಿಜ ಬರ್ತಿರ್ಲಿಲ್ಲ ನಾನು. ಏನಕ್ಕೆ ಅಂದರೆ ಬಿಡ್ರಿ ರೀ ಅಂತ. ಈಗ ನಾವು ತಲೆ ಕೆಟ್ಟಂಗೆ ಮಾತಾಡೋಕ್ಕಾಗಲ್ಲ ಗುರು ಅಲ್ವಾ. ನಾವು ಲೂಸ್ ಥರ ಹೆಣ್ಮಕ್ಳ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಂತೂ ಆಗಲ್ಲ. ಸೊ ಅದರಿಂದ ನಾನೇನು ಮಾಡಿದ್ದೀನಿ. ಸೊ ಎನಿವೆ, ಇಲ್ಲಿ ನನ್ನನ್ನು ಯಾವತ್ತು ಫಿಲ್ಮ್ ಚೇಂಬರ್ ತಪ್ಪು ತಿಳ್ಕೊಬಾರ್ದು. ನೋಡು, ಪ್ರೇಮ್ ಡೈರೆಕ್ಟಾಗಿ ಕೋರ್ಟ್ಗೆ ಹೋದ ಅಂತ ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಕೋರ್ಟಲ್ಲಿ ಬರ್ತದೆ ಇವತ್ತು FIR. ಈಗ ಬರುತ್ತೆ. ಈಗ ಆಯಿತು, ಯಾವುದೋ KP ಅಗ್ರಹಾರ ಕೊಟ್ಟಿದ್ದೀನಿ. ಓಕೆ, ಕೋರ್ಟ್ಗೆ ಹೋಗಿದೆ. ಈಗ ಕೋರ್ಟಲ್ಲಿ ಆರ್ಡರ್ ಮಾಡ್ತಾರೆ. ಈಗ ಬರುತ್ತೆ ಕೋರ್ಟಲ್ಲಿ ಒಂದು 4 ಗಂಟೆ 4 ವರ್ಷ ಬರುತ್ತೆ. ಕಾಪಿ ಎಲ್ಲ ನಿಮ್ಗೆ ಕಳಿಸ್ತೀನಿ. ಈಗ ಚೇಂಬರ್ಗೆ ನಿಮ್ಮ ಅಪೀಲ್ ಏನು ಸರ್? ಚೇಂಬರ್ ಅಂಡ್ ಪ್ರೊಡ್ಯೂಸರ್ ನಿಮ್ಮ ಅಪೀಲ್ ಏನು? ನನ್ನ ಅಪೀಲ್ ಒಂದೇ ಗುರು, ಯಾರ ಬಗ್ಗೆ ಯಾಕೆ ಏನಕ್ಕೆ ಮಾತಾಡಿದ್ದಾರೆ ಅದು ಆ ಥರ ಅಬ್ಯೂಸ್ ತುಂಬ ಕೆಟ್ಟದಾಗಿ ಯಾಕೆ ಮಾತಾಡಬೇಕು? ನಾನೇ ಇದೆ. ಹೌದು, ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳ್ತೀನಿ. ಸರಿ, ಇದಾದ